ಓ ನಮ್ಮ ಭೀಮನು ಬಂದ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ನಮ್ಮ ಬರ್ತ್ಡೇ ಬಾಯ್ಗೆ ಒಂದು ಸರ್ಪ್ರೈಸ್ ಗಿಫ್ಟ್ ನ ಪ್ಯಾಕ್ ಮಾಡಿಸ್ಕೊ ಬರೋಣ ಅಂತ ಅನ್ಕೊಂಡಿದೀವಿ. ಕಟ್ಕೊಂಡು ಓಡಾಡಕ್ಕೆ ಅಂತ ನನಗೂ ಗೊತ್ತು, ಯಾಕೆ ಬಿಚ್ಕೊಂಡು ಓಡಾಡ್ತಿದ್ದೀನಿ ಅಂದ್ರೆ ಬೆಳಿಗ್ಗೆ ಹೊತ್ತು ತೊಳ್ಕೊಳ್ಳೋದು ಅದೆಲ್ಲ ಹಿಂಗೆ ಕಿಡ್ನಾಪ್ ಮಾಡ್ತಿದೀವಿ ಇವಾಗ. ಮಂಡ್ಯದಿಂದ ಹಿಡಿದು ಇಂಡಿಯಾವರೆಗೂ ಇಲ್ಲಿಂದ ಮಾಡುವ ಪ್ರೀತಿಯ ನಮಸ್ಕಾರ. ಆಫ್ಟರ್ ಲಾಂಗ್ ಟೈಮ್, ತುಂಬಾ ದಿನಗಳ ನಂತರ ಬ್ಲಾಗ್ ಮಾಡ್ತಾ ಇದೀವಿ. ಮತ್ತೆ ಏನ್ ಸ್ಪೆಷಲ್ ಅಂತ ಅಂದ್ರೆ ಇವತ್ತು ನನ್ನ ಗೆಳೆಯನ ಹುಟ್ಟು ಹಬ್ಬ. ಸೊ ಅದಕ್ಕೆ ಅವ್ನಿಗೊಂದು ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡಿದೀವಿ. ಇವಂದಲ್ಲ, ಆ ಮಹಾನುಭಾವ ಇನ್ಯಾರ್ರಿ? ಇವಾಗ ತಾನೇ ಎಕ್ಸಾಮ್ ಮುಗಿಸ್ಬಿಟ್ಟು ಬಂದ್ವಿ. ಸೊ ಎಕ್ಸಾಮ್ ಇರೋ ಕಾರಣನೇ ನಾವು ಇಷ್ಟು ದಿನ ಬ್ಲಾಗ್ ಮಾಡಿರ್ಲಿಲ್ಲ. ಐ ಹೋಪ್ ನೀವು ಈ ಬ್ಲಾಗ್ನ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಆಯ್ ಮಾಡ್ಬಿಡಿ ಸರ್. ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ನಮ್ಮ ಬರ್ತ್ಡೇ ಬಾಯ್ಗೆ ಒಂದು ಸರ್ಪ್ರೈಸ್ ಗಿಫ್ಟ್ ನ ಪ್ಯಾಕ್ ಮಾಡಿಸ್ಕೊ ಬರೋಣ ಅಂತ ಅನ್ಕೊಂಡಿದೀವಿ. ಸೊ ಬನ್ನಿ ಹೋಗೋಣ. ಓ ನಮ್ಮ ಭೀಮನು ಬಂದ. ಈ ಒಂದು ಗಿಫ್ಟ್ ತಗೊಳಕ್ಕೆ ಮೂರ್ ಜನ ಬಂದಿದೀವಿ. ಅದು ಎಷ್ಟು ದೊಡ್ಡ ಗಿಫ್ಟ್ ಅಂತ ಅಂದ್ರೆ ಇನ್ನೇನೋ ಸ್ವಲ್ಪ ಹೊತ್ತಲ್ಲೇ ನಿಮಗೆ ಗೊತ್ತಾಗುತ್ತೆ. ನೋಡಿ, ಹುಲಿ ಸಾಕ್ತಿದೀವಿ. ಹುಲಿ ನೋಡ ಹೆಂಗ್ ನೋಡ್ತಾವನೆ, ಇನ್ ಸ್ವಲ್ಪ ದೊಡ್ಡನಾಗ್ಲಿ ಊರ್ನೇ ಆಟ ಆಡ್ಸ್ತಾನೆ ಇವನು. ಬಿಡ ಅಲ್ಲಿ ಕೆಳಗಡೆ ನೋಡು. ಇಲ್ಲ ಏನೋ ತುಳಿದ್ಬಿಟ್ಟಿದ್ನ. ಗಾಡಿ ಕೊಟ್ಟಿರೋದು ಹಾಕೊಂಡ್ ಓಡಾಡಕ್ಕೆ, ಬಿಚ್ಕೊಂಡ್ ಓಡಾಡಕ್ಕಲ್ಲ. ಇದು ಕಟ್ಕೊಂಡು ಓಡಾಡಕ್ಕೆ ಅಂತ ನನಗೂ ಗೊತ್ತು, ಯಾಕೆ ಬಿಚ್ಕೊಂಡು ಓಡಾಡ್ತಿದ್ದೀನಿ ಅಂದ್ರೆ ಈಸಿ ಆಗ್ಲಿ ಅಂತ. ಏನಕ್ಕೆ ಅದೆಲ್ಲ ಹೇಳಕ್ಕಾಗಲ್ಲ. ಇಡೀ ವಿಜಯನಗರನೇ ಹುಡುಕೊಂಡು ಒಂದು ಅಮೂಲ್ಯವಾದ ಗಿಫ್ಟ್ ನ ಹುಡುಕಿದೀವಿ. ಆ ಗಿಫ್ಟ್ ಏನು ಅಂತಂದ್ರೆ ಇವೆಲ್ಲ ಮಾಮೂಲು ಕಂಟ್ರೋಲ್. ತಿಂತೇನೋ ಬೇಡಪ್ಪ, ನಮ್ ದೇವ್ರು ಕೊಟ್ಟಿರೋದೇ ಸಾಕು. ಸೊ ಬಾಳೆಹಣ್ಣ ಗಿಫ್ಟ್ ಕೊಡೋಣ ಅಂದ್ಬಿಟ್ಟು ಬಾಳೆಹಣ್ಣು ಹುಡುಕೊಂಡಿದ್ದೀವಿ. ಇದನ್ನೇ ಇವಾಗ ಗಿಫ್ಟ್ ಪ್ಯಾಕ್ ಮಾಡಿಸ್ತೀವಿ. ಬಿಕಾಸ್ ಅವನಿಗೆ ಬಾಳೆಹಣ್ಣು ಅಂದ್ರೆ ತುಂಬಾ ಇಷ್ಟ. ಇವ್ನ ಯಾವನ ಸೆಡೆ ನನ್ ಮಗ. ಬನ್ನಿ ಪ್ಯಾಕ್ ಮಾಡ್ಸೋಣ. ಪೇ ಮಾಡು. ನೋಡಿ ಬಾಳೆಹಣ್ಣ ಸೇಫ್ಟಿ ಮಾಡ್ತವನೆ. ಏನ್ ಜಾರ ಬೈತ್ಕಣೋ ಇದು. ನಿನ್ ವಿಡಿಯೋ ಇದೆಲ್ಲ ಮಾಡ್ತಿದ್ಯಲ್ಲೋ. ನಜ್ಗಿ ಜ್ಯೂಸ್ ಬಿಡಿಯ ಕಣೋ, ಇರೋದೊಂದು ಬಾಳೆಹಣ್ಣು. ಪಿಚ್ಕ ಅಂತ ಬಿಡ್ತೀನಿ. ಕರೆಕ್ಟಾಗಿ ಇಕ್ಕಿದೆ ನಾನು. ಜಾರ ಇರೋ ಮಾಡ್ತೀನಿ. ಇವಾಗ ಈ ಬಾಳೆಹಣ್ಣ ಪ್ಯಾಕ್ ಮಾಡೋ ಜವಾಬ್ದಾರಿ ನನಗೆ ಕೊಟ್ಟವ್ರೆ. ಇವ್ರು 3 ಜನ ಇವಾಗ ಬರ್ತಡೇ ಮಾಡ್ತೀವಲ್ಲ, ಆ ಪ್ಲೇಸ್ಗೆ ಡೈರೆಕ್ಟ್ ಇಲ್ಲಿಂದಾನೆ ಹೋಯ್ತಾರಂತೆ. ನಾನು ಮನೆಗೆ ಹೋಗಿ ಬರ್ತಡೇ ಬಾಯ್ಗೆ ಒಂದು ಪ್ರಮೋಷನ್ ವಿಡಿಯೋ ಇದೆ ಅಂತ ಸುಳ್ಳು ಹೇಳ್ಬಿಟ್ಟು ಕರ್ಕೊಂಡ್ಬರ್ಬೇಕು. ಇದನ್ನ ಪ್ಯಾಕ್ ಮಾಡಿಸ್ಕೊಂಡು. ನೀನ್ ಕರೆಕ್ಟಾಗಿ ಬಂದಿಲ್ಲ ಅಂದ್ರೆ ಬಾಳೆಹಣ್ಣು ಹುಷಾರಾಗಿರ್ಲಿ. ಓಹೋ, ಯಾಕಂದ್ರೆ ಈಗಲೇ ಇದು ಜಿಪ್ಕ ಅಂತ ಫುಲ್ ಹಣ್ಣಾಗ್ಬಿಟ್ಟೈತೆ. ಇದನ್ನ ಪ್ಯಾಕ್ ಮಾಡ್ಕೊಡಿ. ಯೆಲ್ಲೋ ಕಲರ್ ಹಾಕಿ. ಇವಾಗ ಬಂದೆ ನಾನು ಮನೆ ಹತ್ರ. ಪ್ಯಾಕ್ ಮಾಡಿಸ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂತ. ಬೈಕಲ್ಲಿ ಹೋಗೋದು ಬೇಡ ಅಂದ್ಬಿಟ್ಟು ಆಟೋ ಬುಕ್ ಮಾಡಿದ್ದೀನಿ. ಮಹಾಪುರುಷ ಬರ್ತಾವ್ ನೋಡಿ. ಮುಖ ಮುಸುಡಿ ಏನೋ ಕಾಣದಿಲ್ವಲ್ರಿ. ಅವರೆಲ್ಲ ನಾನು ಚೈತ್ರ, ಮಮತಾ ಮತ್ತೆ ನಾಗ ಎಲ್ಲ ಹೋಗಿ ಆಲ್ರೆಡಿ ಅರ್ಧ ಅವರ್ ಆಗೈತೆ. ಇವಾಗ ಬರ್ತಾವನೆ. ಪ್ರಮೋಷನ್ ಹತ್ರ ಉಗಿಸ್ಬೇಕು ಅಂತಾನೆ ಇಷ್ಟೊತ್ತಿಗೆ ಗೊತ್ತಿಲ್ಲ. ಟೈಮ್ ಸೆನ್ಸ್ ಇಲ್ವೇನಲ್ಲೋ, ಹುಡುಗಿರ್ಗಿನ ಹೆಚ್ಚು ಕಣೋ ನೀನು. ಜನ್ಮಕ್ಕೆ ಹೋಗೋ ಇಷ್ಟೋ ತನಕ ಬಂದವ್ ನೋಡಿ, ಮಲಗಿದ ಹಂಗೆ ಎದ್ ಬಂದ್ಬಿಟ್ಟವನೆ. ಒಳ್ಳೆ ಹೆಂಗಿದ್ಯಾ ಗೊತ್ತಾ, ಕಡಿ ಇರುತ್ತಲ್ಲ ಹಂಗಿದ್ಯಾ. 2 ಕಲ್ಲಿದ್ರನ್ನ ಲಬ್ಕ ಅಂತ ಬಾಯಲ್ಲಿ ಹಾಕೊಂಡು ನುಂಗ್ಬಿಟ್ಟಿದ್ದಾಳೆ. ಅದಕ್ಕೆ ನಾನು ಈ ತರ ಕಲರ್. 2 ವಾರದಿಂದ ಬೇರೆ ಪಾಪ ಬಿದ್ಬಿಟ್ಟು ಕೈ ಏಟ್ ಮಾಡ್ಕೊಬಿಟ್ಟವನೆ. ಸ್ನಾನನೂ ಮಾಡಕ್ಕಾಗಿಲ್ವಂತೆ. ಬೆಳಿಗ್ಗೆ ಹೊತ್ತು ತೊಳ್ಕೊಳ್ಳೋದು ಅದೆಲ್ಲ ಹಿಂಗೆ ಮುಖ ತೊಳ್ಕೊಳ್ಳೋದು ಕಣೋ. ತೊಳ್ದಿದ್ಯಾ ಇಲ್ಲ ಹಂಗೆ ಬಂದ್ಬಿಟ್ಟಿದ್ಯಾ. ಸೊ ಇವಾಗ ನಾವು ಕಾಂತಿ ಸ್ವೀಟ್ಸ್ ಹತ್ರ ಬಂದಿದ್ದೀವಿ. ಇಲ್ಲಿಗೆ ಬರ್ತೀನಿ ಅಂತ ಹೇಳೋರೆ ಅವರು. ವೆಯ್ಟ್ ಮಾಡ್ತಾ ಇದೀವಿ ಅವ್ರಿಗೋಸ್ಕರ. ಸೊ ಅವ್ರು ಬಂದಿದ ತಕ್ಷಣ ಹೋಗಿ ಮೇಲ್ಗಡೆ ಹೋಗ್ಬೇಕು. ಮೇಲ್ಗಡೆ ಹೋದ ತಕ್ಷಣ ನಿಮ್ಗೆ ತೋರಿಸ್ತೀನಿ ಹೆಂಗಿದೆ ಏನು ಅಂತ ಎಲ್ಲ. ಸೊ ಕೀಪ್ ಆನ್ ವಾಚಿಂಗ್. ಇನ್ನೇನು ತೋರಿಸೋದು, ನಾನು ಇವಾಗ ಪ್ರಮೋಷನ್ ಹೇಳಿದ್ದೀನಲ್ಲ ಅದನ್ನು ತೋರಿಸ್ತೀನಿ. ಸೊ ನೀವೆಲ್ಲರೂ ವೆಯ್ಟ್ ಮಾಡ್ತಿದ್ದೀರಾ ಅಂತ ಗೊತ್ತು. ಸೊ ಇವನ್ನ ಕಿಡ್ನಾಪ್ ಮಾಡ್ತಿದ್ದೀವಿ ಇವಾಗ. ಯಾರವಳು ಹುಡುಗಿ ದೇವತರ ಅವಳೆ ಅಲ್ಲ, ಕೇಕ್ ಬಾಕ್ಸು ಓಪನ್ ಮಾಡಗಿಲ್ಲ. ಆಕ್ಚುಲಿ ಇವ್ನಿಗೆ ಏನಂತ ಹೇಳ್ಬಿಟ್ಟು ಬಂದೆ, ಒಂದು ಪ್ರಮೋಷನ್ ಐತೆ ಹೋಗೋಣ, ರೆಡಿ ಇರು ಶುಕ್ರವಾರ ಅಂತ ಹೇಳಿದೆ ನಾನು. ನನ್ ಶುಕ್ರವಾರ ಈ ಕೈ ನೋವಿರೋನ ಗಾಡಿನೂ ಓಡಿಸಲ್ಲ, ಏನು ಮಾಡಲ್ಲ. ಇವಾಗ ನೀನ್ ಗಾಡಿ ಓಡಿಸ್ಕೊ ಬಂದ, ಆಟೋದಲ್ಲಿ ತಾನೇ ಬಂದಿದ್ದು. ನನ್ ಗಾಡಿ ಓಡಿಸ್ತಾನೆ ಅಂತ ನನ್ ಗಾಡಿ ಓಡಿಸ್ತಾನೆ ಅಂತ ನೀರ್ ಹಾಕೊಂಡಂಗ್ ಕುಡಿದ್ಬಿಟ್ಟವನೆ. ಆಕ್ಚುಲಿ ಅವ್ನ ಬರ್ಡೇ 2 ದಿನ 3 ದಿನ ಆಗೋಗೈತೆ. ಇವತ್ತು ಸೆಲೆಬ್ರೇಟ್ ಮಾಡ್ತಿದೀವಿ ಅಂತ ಅವ್ನಿಗೆ ಗೊತ್ತಿದ್ರೆ ಚೆನ್ನಾಗಿರೋ ಬಟ್ಟೆ ಹಾಕ ಬರ್ತೀನಿಲ್ವ, ಹಿಂಗ್ ಗೊತ್ತಿದ್ದ ಹುಚ್ಚರ್ ತರ. ಕೆಳಗಡೆ ಗೊತ್ತಾಯ್ತು, ಒಪ್ಕೊಳ್ಳೋಣ, ಅವ್ನು ನೋಡ್ಬಿಟ್ಟೆ ನೀನು. ನನಗೆ ಮಾತ್ರ ಕಾಣಿಸಿದ್ದೇನು ಅಂತಂದ್ರೆ ಇವ್ರು ನೋಡ್ಬಿಟ್ಟೆ. ಅದು ಯಾಕೆ ಅಪ್ಪ ನೋಡಿದ್ನು. ಆಕ್ಚುಲಿ ನಾನು ಸ್ವೀಟ್ ಅಂಗಡಿ ಹತ್ರ ನಿಂತ್ಕೊಂತಂದಿದ್ದೀನಿ. ಸೈಡ್ ಅಲ್ಲಿ ನಿಂತಿದ್ದ. ಮತ್ತೆ ಇವನು ಅಷ್ಟೇ 3 ಜನ ಆಟೋದಲ್ಲಿ ಮಾತಾಡುವಾಗ 3 ಜನ ಅಂತ. 3 ಜನ ಅಂದ್ರೆ ಇವ್ರು 3 ಜನನೇ. ನಮ್ ಬಿಟ್ರೆ 3 ಜನ ಮಾತ್ರ ಇರೋರು. ಇವನ್ ಬೇರೆ ನನ್ನ ಫೋನಲ್ಲಿ ಎಲ್ಲಾ ಕೇಳ್ತವನೆ. ಎಲ್ಲೋ ಒಳಗಡೆ ಎಷ್ಟು ಜನ ಅವರೆಲ್ಲ ಒಳಗಡೆ ಇರೋದಾ ಇಲ್ಲ ಕೆಳಗಡೆ ಇರೋದಾ. ಇವಾಗ ಗೊತ್ತಾದ್ಮೇಲೆ ನೀನ್ ಇದನ್ನೇ ಕಟ್ ಮಾಡ್ಬೇಕು, ಗೊತ್ತಿಲ್ಲ ಅಂದ್ರೆ ಇದನ್ನೇ ಕಟ್ ಮಾಡ್ಬೇಕು. ಕಟ್ ಮಾಡು.
ಇವ್ನಿಗೆ ಸರ್ಪ್ರೈಸು ಗಿಫ್ಟ್ ಇನ್ನೊಂದು. ನೀನ್ ಇದನ್ನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಗೊತ್ತಿರ್ಬೋದೇನೋ, ಬಟ್ ನಾವೇನ್ ಗಿಫ್ಟ್ ಕೊಡ್ತೀವಿ ಅಂತ ನಿನ್ಗೆ ಗೊತ್ತಿರಲ್ಲ. ಫಸ್ಟ್ ಕೇಕ್ ಕಟ್ ಮಾಡ್ಬಿಡು. ಯೋಗೀಶ್ ಹೇಗನ್ಸ್ತಪ್ಪ ನನ್ನ ಸರ್ಪ್ರೈಸ್ ಹೆಂಗಿತ್ತು? ತುಂಬ ಖುಷಿ ಆಯ್ತು ನನಗೆ. ಆಕ್ಚುಲಾಗಿ ನಾವೇನೇನೋ ಅಂತ ಅನ್ಕೊ ಬಂದ್ವಿ, ಇವ್ನು ಗೊತ್ತಾಗಲ್ಲ ಅಂತ. ಹೆಂಗೋ ಗೊತ್ತಾಗ್ಬಿಟ್ಟೈತೆ. ಅದೆಲ್ಲ ಇಲ್ಲಿ ಡಿಸ್ಟಿಕ್ ನೋಡೋ ನೀವು, ಇಲ್ಲಿ ಡಿಸ್ಟಿಕ್ ನೋಡ್ದ. ಎದುರುಗಡೆ ಕಾಣಿಸಿದ್ ನಿನ್ ತಪ್ಪದು. ನೀನ್ ಕಣ್ಮುಚ್ಕೊಂಡಿರ್ಬೇಕಿತ್ತು. ನೀ ಪ್ರಮೋಷನ್ ಅಂತ ಕರ್ಕೊಂಡ್ ಬಂದಿದ್ ನನ್ಗೆ. ನಮ್ಗೆ ಗೊತ್ತಿತ್ತು ಈ ತರ ಏನಾರು ಒಂದು ಅಡ್ವರ್ಟ್ ಇವ್ನು ಇದ್ದಿದ್ ಕಡೆ ಎಲ್ಲ ಅಡ್ವರ್ಟ್ ಆಗುತ್ತೆ ಅಂತ. ನೀವೇನೇ ಮಾಡಿದ್ರು ಮುಂಡಾ ಮೋಸ್ತು ಅಂತ ಅದಕ್ಕೆ ಪ್ಲಾನ್ ಬಿ ಮಾಡ್ಕೊಂಡಿದ್ವಿ. ಆಕ್ಚುಲಿ ನಾನು ಕಷ್ಟಪಟ್ಟು ವಿಜಯನಗರ ಎಲ್ಲ ಸುತ್ತಿ ಒಂದು ಗಿಫ್ಟ್ ತಗೋ ಬಂದಿದ್ದೀನಿ. ನಾವು ನಾ ಸಪ್ರೇಟ್ ತಂದಿದ್ದೀನಿ. ನೀನು ಸಪ್ರೇಟ್ ಆಗಿ ತಂದಿದ್ಯಾ? ಇಲ್ಲಿ ಅಲ್ಲೇ ಇದ್ದಿದ್ದು, ಅಲ್ಲೇನಿಲ್ಲ. ಪ್ಲಾನ್ ಬಿ ಏನು ಅಂತ ತೋರ್ಸಕ್ಕೂ ಮುಂಚೆ ಕಣ್ಮುಚ್ಕೊಬಿಡು. ಸರ್ಪ್ರೈಸ್ ನಿನ್ಗೆ ಇಷ್ಟವಾದ ಇದು ಸರ್ಪ್ರೈಸ್, ನಿಜವಾದ ಸರ್ಪ್ರೈಸ್. ಕೈ ಮುಂದೆ ಮಾಡು. ಯಪ್ಪ ಈ ಕೈನು ಮುಂದೆ ಮಾಡು, ಎರಡು ಕೈ ಪ್ಯಾಕ್ ಮಾಡ್ತಾವನೆ ಅವನು. ಆಗುತ್ತೆ ಹಿಡಿಯೋ. ಆಗುತ್ತೆ, ನಿನ್ ಕೈಲಿ ಹಿಡಿ. ಹೊಡಿಬೇಡ್ರು. ಓಪನ್ ಮಾಡು. ಕಣ್ಣು ಏನಿರ್ಬೋದು ಗೆಸ್ ಮಾಡು. ಫಸ್ಟ್ ಗೆಸ್ ಮಾಡು. ಏನಿರ್ಬೋದು? ಏನ್ ನಿಜ ನನ್ಗೆ ಯಾವ್ದು ಯಾವ ತರ ಮಾಡ್ತಾವನೆ ಅಂದ್ರೆ ಫೈನಲ್ 1 ಕೋಟಿ ಪ್ರಶ್ನೆ ಕರೆಕ್ಟ್ ಆನ್ಸರ್ ಹೇಳಿ ಅಂದಾಗ ಯೋಚನೆ ಮಾಡ್ತಾರಲ್ಲ, ಯೋಚನೆ ಮಾಡ್ತಾವನೆ. ಸೀರಿಯಸ್ ಆಗಿ ನನ್ಗೆ ಏನಂತಾನು ಗೊತ್ತಾಯ್ತಿಲ್ಲ ಇದ್ರಲ್ಲಿ. ಗೆಸ್ ಮಾಡು. ಓಪನ್ ಮಾಡು. ಇಲ್ಲಿ ಏನಿರ್ಬೋದು? ಅಂತದ್ದು ಸೈಜು ಗೊತ್ತಾಯ್ತಿಲ್ಲ. ಕರೆಕ್ಟ್ ಆಗಿ ತಂದ ನೀವು. ಸೈಜ್ ಗೊತ್ತಾಯ್ತಿಲ್ಲ. ಓಪನ್ ಮಾಡು, ಓಪನ್ ಮಾಡು. ಆಕ್ಚುಲ್ ಆಗಿ ಗಿಫ್ಟ್ ಕೊಡ್ತಿರೋದಕ್ಕೆ ಒಂದು ರೀಸನ್ ಐತೆ. ಆ ರೀಸನ್ ಏನು ಅಂತ ಅವ್ನು ಓಪನ್ ಮಾಡಿದ್ಮೇಲೆ ಹೇಳ್ತೀನಿ. ಅವನ್ ಎಕ್ಸ್ಪ್ರೆಷನ್ ನೋಡ್ರಿ ಗೊತ್ತೈತಿದೆ. ಚಾಕ್ಲೇಟ್ ತರ ಅನಿಸ್ತೈತೆ ನನ್ಗೆ. ಯಾಕೆ ಚಾಕ್ಲೇಟ್ ಅದು ಅಳ್ಳಾಡ್ತೈತಲ್ಲ ಸೈಜ್. ಅಲ್ಲಾಡಿದ್ರೆ ಚಾಕ್ಲೇಟಾ? ಅಲ್ಲ ಗೊತ್ತಿಲ್ಲ, ಬಟ್ ಅದೇ ಹಂಗೆ ಅನಿಸ್ತೈತೆ ನನ್ಗೆ. ಯೋ ಇಲ್ಲೇ ಇಷ್ಟೊತ್ತು ಮಾಡ್ತೀನಿ ಏನೋ ನಿನ್ಲೇ. ಇರೋ ತೆಗಿತಿದ್ದೀನಿ. ಕೈ ಒಂದೇ ಕೈ ಅಡ್ಜಸ್ಟ್ ಮಾಡ್ಕೋಬೇಕಪ್ಪ. ಅದೇ ನಂಗೆ ಡೌಟ್, ಬೆಳಗ್ಗೆ ಏನ್ ಮಾಡ್ತೀಯ ಅಂತ. ಅದನ್ನ ಹೆಂಗೋ ಮಾಡ್ತೀನಿ. ಅವನ್ ಅಡ್ಜಸ್ಟ್ ಮಾಡ್ಕತಾನ ಅದಕ್ಕೆ. ಪೆನ್ಸಿಲ್ ತಂದಿದ್ಯಲ್ಲೋ. ಇಂತ ಜನನು ಇರ್ತಾರ. ತೆಗಿಯ ಬೇಗ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ತೋರ್ಸು. ಅಯ್ಯಪ್ಪ, ಅದು ಹಣ್ಣಾಗೋಗಿ ಹಣ್ಣಾಗಿ ಮುದ್ದೆ ಕಟ್ಟೋಗೈತೆ. ಹಣ್ಣಾಗಿ ಮುದ್ದೆ ಕಟ್ಟೋಗೈತೆ. ಬತ್ತೋಗಿರೋ ಬೋರ್ವೆಲ್ ಅಲ್ಲಿ ನೀರ್ ಬರ್ತದ. ನಾನು ಹೇಳಿದ್ನಲ್ಲ ಬಾಳೆಹಣ್ಣು ಕೊಡ್ತಿರೋದಕ್ಕೆ ಏನ್ ರೀಸನ್ ಅಂತಂದ್ರೆ, ತಪ್ಪಿಲ್ಕೊಂಡ್ಬಿಟ್ರಿ ಆಮೇಲೆ. ಈ ಬಾಳೆಹಣ್ಣು ತರನೇ ನಮ್ಮ ಸ್ನೇಹನು ಕೂಡ ಈ ಸ್ವೀಟ್ ಆಗಿರ್ಲಿ ಅಂತ. ನಾನು ಹೇಳಿದ್ವ ಬಾಳೆಹಣ್ಣು ಇಷ್ಟ ಅವನ್ಗೆ ಅಂತ. ಸಾಕು, ಈ ಕಡೆ ಹಣ್ಣಾಗ್ಬಿಟ್ಟೈತೆ. ಹಂಗೆ ಹಣ್ಣಾಗಿ ಖುಷಿ ಖುಷಿಯಾಗಿ ಸ್ಪಾಂಜಿ ತರ ಇರ್ಲಿ. ಅದೇ ಕಾಯಿಂದ ಹಿಡಿದು ಹಣ್ಣಾಗ ಗಂಟೆ ಇರ್ಲಿ ಅಂತ. ಯಪ್ಪ, ಇವಾಗ ಇನ್ನು ನಾವು ಕಾಯಿ ಈ ತರ ಹಣ್ಣಾಗೋವರೆಗೂ ಫ್ರೆಂಡ್ಶಿಪ್ ಇರ್ಲಿ ಅಂತ. ಶಬಾಸ್. ಈ ತರ ಗಿಫ್ಟ್ ನಿನ್ ಲೈಫ್ ಅಲ್ಲೂ ಯಾರು ಕೊಟ್ಟಿರಲ್ಲ. ಎಕ್ಸ್ಪೆಕ್ಟ್ ಮಾಡಿದ ನೀನು ಇದರ ಮುಂದೆ ಅದೆಲ್ಲ ಎಕ್ಸ್ಪೆಕ್ಟ್ ಮಾಡಿದಾ? ಇಲ್ಲ, ನಿಜವಾಗ್ಲೂ ಇಲ್ಲ. ತಗೋ ಚಾಕ್ಲೇಟ್ ಇದನ್ನ ಇತ್ತಂತೆ. ನೀನ್ ಬದುಕಿರೋವರೆಗೂ ಕಾಪಾಡ್ಕೊ. ಅವನು ಉದ್ದ ತಂದ್ರೆ ಇವಳು ಇದೇನೋ ಡ್ರಮ್ಮೆ ತಂದು ಬಿಟ್ಟವಳೆ. ತಂದ್ಬಿಟ್ಟಳ ನಮ್ಮ ಅಕ್ಕ. ಇದ್ರಲ್ಲಿ ಏನಿರ್ಬೋದು ಗೆಸ್ ಮಾಡು. ಇದರಲ್ಲಿ ವಾಚ್ ಇರ್ಬೋದು. ಎಲ್ಲಾನು ಅಳ್ಳಾಡ್ಸ್ಬಿಟ್ಟು ವಾಚ್ ಬಾಕ್ಸೇ ಇದು ನನಗೆ ಗೊತ್ತಿರೋ ಪ್ರಕಾರ. ಬೇಗ ಓಪನ್ ಮಾಡ್ಬೇಕು ನೀನು. ಇರೋ ಒಂದೇ ಕೈಯಲ್ಲಿ ಓಪನ್ ಮಾಡ್ಬೇಕು. ರಬ್ಬರ್ ಹಾಕೋರೆ ಆಗಲ್ಲ. ನಾನು ಇರೋದಕ್ಕೆ ನಿನ್ ಫ್ರೆಂಡ್ ಆಗಿ. ಅಲ್ಲಿಗೂ ಕರಿ. ಇಲ್ಲಿ ಇಷ್ಟೇ, ಇಲ್ಲಿ ಅಸಹ್ಯ ಮಾಡ್ಬಿಟ್ರಲ್ಲೋ. ಇದು ಗೋಲ್ಡ್ದು. ಓ ಚಿನ್ನದು. ಚಿನ್ನದ ಗಿಫ್ಟ್. ಕಲರ್ ಅನ್ನಕ್ ಒಂದೇ. ಸಾರಿ. ಓಪನ್ ಮಾಡು, ತೋರ್ಸು. ಅದನ್ನ ಒಂದು ಕೈಯಲ್ಲಿ ಓಪನ್ ಮಾಡಕ್ ಆಗಲ್ಲ ಅಂತ. ಎಲ್ಲದಕ್ಕೆ ಹಿಂಗೆ ಅಂತಾನಲ್ಲ. ಇಲ್ಲ ಇನ್ನೊಂದು ವಾರ ಇರ್ರಿ. ಇದು ಅವರ ತಂಗಿ ಚೈತ್ರ ಅವ್ರು ಕೊಟ್ಟಿರೋ ಗಿಫ್ಟು. ಅಲ್ಲೇ ಅವಳು ತೋರಿಸ್ಬಿಡೋಣ. ಹಾಕ್ಬಿಡು ನೀನೆ. ಎಡಗೈಗೆ ಹಾಕಾಗಲ್ಲ, ಬೆಳಗೈಗೆ ಹಾಕ್ಬೇಕು. ಕೈಗೆ ಹಾಕ್ಬೇಕು. ಅವ್ನ ಸೈಜಿಗೆ ತಂದಿದ್ಯಾ? ಇಲ್ಲ, ಆದ್ರೂ ನಾನು ಅವಳ ಸೈಜ್ ನೋಡ್ಕೊಂಡು ಅನ್ಕೊಂಡ್ಬಿಟ್ರು. ಅದು ಆತ್ಮಹತ್ಯೆ ಮಾಡ್ಕೊಳಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕು. ಲವ್ವರ್ಗೋಸ್ಕರ ನೋಡಿ ಮಾಗಡಿ ಮೇಲಿಂದ ಬೀಳಕ್ ಹೋಗೋನೆ, ಇಲ್ಲಿ ಕೈ ಎಲ್ಲ ಮುರ್ಕೊಂಡು. ಇಲ್ಲ ಇದು ಸುಳ್ಳು. ಯಾವ ತರ ಆಗೈತೆ ಅಂದ್ರೆ ವಿಕ್ಟ್ರಿ ಮೂವಿಲಿ ಅವ್ರು ಎಲ್ಲಿ ಎಷ್ಟೇ ಸಾಯಕ್ ಪ್ರಯತ್ನ ಪಟ್ಟು ಸಾಯಿಲ್ವಲ್ಲ ಹಂಗಾಗ್ಬಿಟ್ಟೈತೆ. ಇಲ್ಲ ಹಂಗೆಲ್ಲ ಏನಿಲ್ಲ. ಯೋಗೀಶ್ ಹೇಗಿತ್ತು ಟೋಟಲ್ ಸರ್ಪ್ರೈಸ್? ಚೆನ್ನಾಗಿತ್ತು, ನಂಗೆ ತುಂಬಾ ಇಷ್ಟ ಆಯ್ತು. ಆಮೇಲೆ ಯೋಚಿಸು. ಅಂತ ಗಿಫ್ಟ್ಗಳು ಕೊಡ್ತೀರಾ ಅಂತ ನನಗೆ ಇದೇ ಮಾಡಿರ್ಲಿಲ್ಲ. ಏನ್ ಮಾಡಿರ್ಲಿಲ್ಲ? ಇದು ಮಾಡಿರ್ಲಿಲ್ಲ. ಟ್ರಾನ್ಸ್ಲೇಟ್ ಮಾಡಕ್ ಬರ್ತ. ಕನ್ನಡದಲ್ಲೇ ಮಾತಾಡು, ಟ್ರಾನ್ಸ್ಲೇಟ್ ಮಾಡ್ಬಿಡ ನೀನು. ಅಲ್ಲಲ್ಲ, ಎಕ್ಸ್ಪೆಕ್ಟೇಷನ್.
ಅವನು ತುಂಬಾ ಗಿಫ್ಟ್ ನೋಡ್ಬಿಟ್ಟು ತುಂಬಾ ಖುಷಿಲಿ ಏನೇನೋ ಮಾತಾಡ್ತಾವ, ನನಗೆ ಏನ್ ಮಾತಾಡ್ಬೇಕು ಅಂತಾನು ಗೊತ್ತಾಯ್ತಿಲ್ಲ. ಆಕ್ಚುಲ್ ಆಗಿ ನಾವ್ ಈ ತರ ಹೊರಗಡೆ ಪ್ರೈವೇಟ್ ಥಿಯೇಟರ್ ಇದೆ ಫಸ್ಟ್ ಟೈಮ್ ಸೆಲೆಬ್ರೇಷನ್ ಮಾಡ್ತಾ ಇರೋದು. ನನಗೆ ಫಸ್ಟ್ ಟೈಮ್, ಎಲ್ಲರಿಗೂ ಫಸ್ಟ್ ಟೈಮ್ ಅಂದ್ರೆ ಒಟ್ಟಿಗೆ ನಾವೆಲ್ಲರೂ ಬಂದು ಸೆಲೆಬ್ರೇಟ್ ಮಾಡ್ತಾ ಇರೋದು. ಇವನ್ ಬರ್ಡೇನೆ ಫಸ್ಟ್ ಈ ತರ ಮಾಡ್ತಾ ಇರೋದು. ನನಗೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಆಕ್ಚುಲಾಗಿ ಇವನ್ ಬಗ್ಗೆ ಹೇಳ್ಬೇಕಂದ್ರೆ ನೀವೆಲ್ಲ ನೋಡಿರಲ್ಲ ನನ್ನ ಬ್ಲಾಗಲ್ಲಿ ಜಾಸ್ತಿ ಇವನ್ನ, ಬಿಕಾಸ್ ಇವನು ಕ್ಯಾಮ್ರಾಯಿಂದ ಸ್ವಲ್ಪ ಯಾವಾಗಲೂ ದೂರನೇ ಇರ್ತಾನೆ. ನನಗೆ ಆಲ್ಮೋಸ್ಟ್ 7 ಇಯರಿಂದ ಫ್ರೆಂಡು. ಇಲ್ಲಿರೋರಲ್ಲಿ ಅಳ್ಬಾ ಅಂತ ಅಂದರೆ ನನ್ನ ಜೊತೆಗೆ ಇವನೇ. ನಾವು ಇನ್ನು 7th ಇದ್ದಾಗ ಫ್ರೆಂಡ್, 6th ಇದ್ದಾಗ ಫ್ರೆಂಡ್ ಆಗಿದ್ದೀವನು. ಸೊ ಇನ್ನು ಇವನು ಒಬ್ಬನೇ ನನ್ನ ಜೊತೆಲಿ ಇರೋದು ಅಷ್ಟು ವರ್ಷದಿಂದ. ಆ್ಯಕ್ಚುಲಾಗಿ ನಾನು ಎಲ್ಲರೂ ಬಂದಾಗ ರ್ಯಾಪಿಡೋ ಯೂಸ್ ಮಾಡೋದಕ್ಕಿಂತ ಜಾಸ್ತಿ ಇವನ್ನ ಯೂಸ್ ಮಾಡ್ಕೊಂಡಿರೋದೇ ಜಾಸ್ತಿ. ಎಲ್ಲಿಗೆ ಹೋದ್ರೂ ಫೋನ್ ಮಾಡಿದ್ರೆ ನೈಟ್, ನಾನು ಆ್ಯಕ್ಚುಲಾಗಿ ಎಲ್ಲೆಲ್ಲ ಹೋಗಿರ್ತೀನಲ್ಲ, ಟ್ರಿಪ್ಗೆ ಹೋಗಿದಾಗೆಲ್ಲ ನೈಟ್ ಹೊತ್ತು ಬಂದಾಗ ಹಂಗಂದ ಎಲ್ಲೆಲ್ಲ ಹೋಗಿರ್ತೀನಿ ನೀವು ಟ್ರಿಪ್ಗೆಲ್ಲ ಹೋಗಿದ್ದಾಗ ನೈಟ್ 2 o'clock 3 o'clock ಅಲ್ಲಿ ನಾನು ಫೋನ್ ಮಾಡಿದ್ರು ಫೋನ್ ತೆಗ್ಬಿಟ್ಟು ಬಂದು ಪಿಕಪ್ ಮಾಡ್ತಾನೆ. ಮೊನ್ನೆ ಕೈ ಏಟಾಗಿದ್ರು ಕೂಡ ನಾನು ಹಿಂಗೆ ಎಲ್ಲ ಹೋಗಿದ್ದೆ, ಓಕೆನಾ, ಐ ಥಿಂಕ್ ಮೂವಿಗೇನೋ ಹೋಗಿದ್ದೆ. ಮೂವಿ ಬಿಟ್ಮೇಲೆ ಕಾಲ್ ಮಾಡೋ, ಬರ್ತೀನಿ, ನಡ್ಕ ಬಂದ್ಬಿಡ್ಬೇಡ ಅಂತ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಇದಿಷ್ಟು ನಮ್ಮ ಇವತ್ತಿನ ವ್ಲಾಗ್ ಆಗಿತ್ತು. ಐ ಥಿಂಕ್ ನೀವೆಲ್ಲರೂ ಆಕಾಶ್ನ ಮಿಸ್ ಮಾಡ್ಕೋತಿದ್ದೀರಾ ಅಂತ. ಏನಕ್ಕೆ ಬಂದಿಲ್ಲ ಅಂತಂದ್ರೆ ಡೆಂಗ್ಯೂ ಬಂದ್ಬಿಟ್ಟಿದೆ ಅಂತ. ಅವ್ನಿಗೆ ಡೆಂಗ್ಯೂ ಬಂದಿದೆ. ಸೊ ನೀವು ಕೂಡ ಹುಷಾರಾಗಿರಿ, ಸೊಳ್ಳೆಯಿಂದ ದೂರ ಇರಿ, ಯಾಕಂತಂದ್ರೆ ಡೆಂಗ್ಯೂ ಬರ್ಬೋದು ನಂಗೂ ನಿಂಗೂ. ಸೊ ಇದಿಷ್ಟು ನಮ್ಮ ಇವತ್ತಿನ ವ್ಲಾಗ್ ಆಗಿತ್ತು. ಇವಾಗ ಮೂವಿ ನೋಡಬೇಕು, ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. See you soon.